ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ 3 ಅಪ್ಡೇಟ್ ಇದೆ KCET ಬಗ್ಗೆ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ವಿಡಿಯೋ ಕೊನೆವರೆಗೂ ನೋಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ಸ್ ತರ್ತಿರ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ. ಬರೀ MBBS ಸ್ಟೂಡೆಂಟ್ಸ್ಗಳು ಮಾತ್ರನೇ ಇವಾಗ ಕಾಸ್ಟ್ ಅಂಡ್ ಡೆಪಾಸಿಟ್ 1 ಲಕ್ಷ ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದು ಕೂಡ 21ನೇ ತಾರೀಕಿಂದ ಹಿಡಿದು 25ನೇ ತಾರೀಕು ಒಳಗಡೆ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಅದು 1 ಗಂಟೆ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. BMS ಆಗಿರ್ಬೋದು, BHMS ಆಗಿರ್ಬೋದು, ಯಾರು ಕೂಡ ಕಾಸ್ಟ್ ಅಂಡ್ ಡೆಪಾಸಿಟ್ ಪೇ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಕೇವಲ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರನೇ ಕಾಸ್ಟ್ ಅಂಡ್ ಡೆಪಾಸಿಟ್ ನ ಸೀಟ್ ಹೋಲ್ಡ್ ಮಾಡ್ಕೊಳ್ಳೋಕೋಸ್ಕರ ಪೇ ಮಾಡಬೇಕಾಗುತ್ತೆ, ಓಕೆನಾ. ಸೊ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಫೇಸ್ ರೆಕಗ್ನಿಷನ್ ಅಪ್ಲೋಡ್ ಆಗ್ತಿಲ್ಲ ಬ್ರೋ KCET ಆಪ್ಷನ್ ಎಂಟ್ರಿ ಮಾಡ್ಬೇಕಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರೆ. ಇದೇ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಪ್ರೀವಿಯಸ್ ಸತಿನೂ ಕೂಡ ಆಗಿತ್ತು. ಅಂದ್ರೇನು, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮತ್ತೆ ಎಡಿಟ್ ಆಪ್ಷನ್ ಬಿಟ್ಟಿದ್ರಲ್ವಾ, ಅವಾಗ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಎರರ್ ಅಂತ ಬರ್ತಿತ್ತು. ಅವಾಗ ಏನ್ ಮಾಡಿದ್ರು ಅಂದ್ರೆ ಫೇಸ್ ರೆಕಗ್ನಿಷನ್ ರಿಮೂವ್ ಮಾಡಿಬಿಟ್ಟಿದ್ರು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನೀವು ಮಾಡಿದ್ದೀರಾ. ಸೊ ಹಂಗಾಗಿ ಇವಾಗ್ಲೂ ಕೂಡ ಅದನ್ನ ರಿಮೂವ್ ಮಾಡುವ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇದೇನಿದು HTTP ಸರ್ವರ್ ಎರರ್ 503 ಅಂತ ಬರ್ತಿದೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ಇದೊಂದು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸ್ವಲ್ಪ ವೇಟ್ ಮಾಡಿ, ಫೇಸ್ ರೆಕಗ್ನಿಷನ್ ತೆಗಿತಾರೆ, ಇಲ್ಲಾಂದ್ರೆ ಅದನ್ನ ಸರಿ ಮಾಡ್ತಾರೆ, ಓಕೆನಾ. ಸೊ ಓಕೆ, ಇನ್ನು 3ನೇ ಅಪ್ಡೇಟ್ ಬಂದ್ಬಿಟ್ಟು ಇದೊಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಈ ಸತಿ ನೀವು ಸೆಕೆಂಡ್ ರೌಂಡ್ ಆದಮೇಲೆ ಸೀಟ್ನ ಹೋಲ್ಡ್ ಮಾಡ್ಕೊಳಕ್ ಆಗಲ್ಲ. ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇದು ಕೌನ್ಸಲಿಂಗ್ ಇಂದ ಎಕ್ಸಿಟ್ ಆಗಿಬಿಡಬೇಕು. ಸೊ ಯಾವುದೇ ಕಾರಣಕ್ಕೂ ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರೋದಿಲ್ಲ, ಚಾಯ್ಸ್ 1 ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕೊಟ್ಟಿರುವಂಥ ಒಂದು ಸೀಟಿಗೆ ನೀಟಾಗಿ ಅಲಾಟ್ ಆಗಬೇಕಾಗತ್ತೆ, ಓಕೆನಾ. ಸೊ ಇಷ್ಟು ಅಪ್ಡೇಟು ಇನ್ನು ತಿಳಿಸ್ಕೊಟ್ಟಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಏನಕ್ಕಪ್ಪನೇ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಜೈ ಹಿಂದ್, ವಂದೇ ಮಾತರಂ.